ಎಲ್ರಿಗೂ ನಮಸ್ತೆ. ಮತ್ತೊಮ್ಮೆ ಮರಳಿ ನಮ್ಮ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಇನ್ನೂ ಯಾರು ಚಾನಲ್ನ ನಮ್ಮ ಎನ್ ಸಿ ಕಪಲ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ಕನಕಗಿರಿ ಜಾತ್ರೆಯಲ್ಲಿ ನಡೆದಂತಹ ಈ ಒಂದು ಸಹಸ್ರಲಿಂಗಗಳ ಒಂದು ದರ್ಶನದ ಈ ಒಂದು ಲಾಗ್ ಇರುತ್ತೆ. ಈ ಒಂದು ಲಾಗ್ನಲ್ಲಿ ನಮ್ಮ ಪ್ರಜಾಪಿತ ಈಶ್ವರಿ ಸಮಾಜ, ಬ್ರಹ್ಮಕುಮಾರಿ ಸಮಾಜದ ವತಿಯಿಂದ ಒಂದು ಆಧ್ಯಾತ್ಮದ ಬಗ್ಗೆ ಬಹಳ ಸುಂದರವಾಗಿ ಈ ಒಂದು ವ್ಲಾಗ್ನಲ್ಲಿ ತಿಳಿಸಿದ್ದಾರೆ. ಎಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆಯೇ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಕಮೆಂಟ್ ಮಾಡಿ. ಗಾಡ್ ಈಸ್ ಒನ್ ಅನ್ನುವ ಹಾಗೆ ಪರಮಾತ್ಮ ಇಡೀ ವಿಶ್ವದಲ್ಲಿ ಏಕದೇ ಉಪಾಸನೆ ಭಕ್ತರು ಪರಮಾತ್ಮನನ್ನ ಕುರಿತು ಧ್ಯಾನ ಮಾಡುವಂತವರಿಗೆ ವಿಶೇಷವಾಗಿ ಒಂದು ಸಮಾಚಾರ ಏನಂದ್ರೆ, ದೇಶ ಸುತ್ತಾಕಿದ್ರು ಈಶ ಒಬ್ಬನೇ ಅನ್ನುವ ಹಾಗೆ ಪರಮಾತ್ಮ ಇಡೀ ವಿಶ್ವಕ್ಕೆ ಒಬ್ಬನೇ ಆಗಿದ್ದಾನೆ. ಇಬ್ಬರು ಮೂವರೆಂದು ಗುಬ್ಬಿ ಮಾತನಾಡಬೇಡ, ದೇವರು ಒಬ್ಬನನ್ನೇ ಕಾಣಿರೋ ಅನ್ನುವಂತೆ ಪರಮಾತ್ಮ ಜಗತ್ತಿಗೆ ದೇವರು ಒಬ್ಬನೇ ಆಗಿದ್ದಾನೆ. ಆ ದೇವರಿಗೇನೆ ಗಾಡ್ ಈಸ್ ಒನ್, ಅಲ್ಲ ಈಶ್ವರ, ದೇವರು, ಭಗವಂತ, ಶಿವ ಅಂತ ಹೇಳಿದ ಹಾಗೆ ಇಡೀ ವಿಶ್ವಕ್ಕೆ ಸೂರ್ಯ ಹೇಗೆ ಒಬ್ಬನೇ, ಅದೇ ರೀತಿ ಪರಮಾತ್ಮನು ಸಹಿತ ಒಬ್ಬನೇ ಆಗಿದ್ದಾನೆ. ಪರಮಾತ್ಮ ನಿರಾಕಾರ ಪರಮಜ್ಯೋತಿ, ಪರಮಾತ್ಮ ಸ್ವಯಂ ಆಗಿದ್ದಾನೆ. ಪರಮಾತ್ಮ ಮಂಗಳಕಾರಿ, ಶುಭಕಾರಿ, ಕಲ್ಯಾಣಕಾರಿಯಾಗಿದ್ದಾನೆ. ಪರಮಾತ್ಮನನ್ನ ನಂಬಿ ಕರೆದರೆ ಓ ಎನ್ನುವನು ಶುಭ ಅನ್ನುವ ಹಾಗೆ ಪರಮಾತ್ಮನನ್ನ ನಾವು ಕರಿತಾ ಭಕ್ತಿ ಮಾಡ್ತಾ ಬಂದಿದ್ದೀವಿ. ಪರಮಾತ್ಮ ಈ ಭೂಮಿಗೆ ಅವತರಣೆ ಆಗಿ 89ನೇ ವರ್ಷ ನಡೀತಾ ಇದೆ. ಪರಮಾತ್ಮ ಯಾಕೆ ಬಂದಿದ್ದಾನೆ ಈ ಭೂಮಿಗೆ ಅಂದ್ರೆ, ಎಲ್ಲಿ ನೋಡಿದ್ರೆ ಅಲ್ಲಿ ಅತ್ಯಾಚಾರ, ಅನಾಚಾರ, ಪಾಪ, ಕೊಲೆ, ಸುಲಿಗೆ, ಮೋಸ ನಡೀತಾ ಇದೆ. ಇಂಥ ಒಂದು ಪಾಪದ ಜಗತ್ತಿನ ಪರಿವರ್ತನೆಗಾಗಿ ಕೆಲವೇ ವರ್ಷಗಳಲ್ಲಿ ಪ್ರಪಂಚದ ವಿಶ್ವದ ಮಹಾ ಪರಿವರ್ತನೆಗಾಗಿ ಪರಮಾತ್ಮ ಈ ಭೂಮಿಗೆ ಅವತರಣೆ ಆಗಿದ್ದಾನೆ. ಹೀಗೆ ಇಂಥ ಒಂದು ಈಶ್ವರ ವಿಶ್ವವಿದ್ಯಾಲಯಕ್ಕೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನ ಬಯಸ್ತೀನಿ. ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಕನಕಗಿರಿಯ ಜಾತ್ರೆಯ ಪ್ರಯುಕ್ತವಾಗಿ ಕನಕರಾಯನ ಭಕ್ತಾದಿಗಳಿಗೋಸ್ಕರ ಸಹಸ್ರಾರು ಶಿವಲಿಂಗಗಳ ದರ್ಶನ ಪಟ್ಟಣ ಪಂಚಾಯಿತಿ ಎದುರುಗಡೆ ರಂಭಾಪುರಿ ಕಲ್ಯಾಣ ಮಂಟಪದಲ್ಲಿ ಕನಕಗಿರಿಯ ಸೇವಾ ಕೇಂದ್ರದಿಂದ ಇದನ್ನ ಏರ್ಪಾಟು ಮಾಡಲಾಗಿದೆ. ಈ ಒಂದು ಹೆಚ್ಚಿನ ವಿವರಣೆಯನ್ನು ತಿಳ್ಕೊಳ್ಬೇಕಂತ ಇದ್ರೆ ದೊಡ್ಡ ಸೊಸೈಟಿ ತೆಂಗಿನಮನೆ ಓಣಿಯಲ್ಲಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ BK ಲಕ್ಷ್ಮೀಜಿಯವರು ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಸಂಸ್ಥೆ ಹೆಸರು ಪ್ರಜಾಪಿತ ಬ್ರಹ್ಮಕುಮಾರಿ ಶ್ರೀ ಈಶ್ವರ ವಿಶ್ವವಿದ್ಯಾಲಯ ಅಂತ. ಹೊರಗಡೆ ಓದಿ ಮಕ್ಕಳು ಡಾಕ್ಟ್ರು, ಇಂಜಿನಿಯರು ಆಗ್ಬೋದು, ಪೊಲೀಸರು ಆಗ್ಬೋದು, ಡಾಕ್ಟ್ರು, ಇಂಜಿನಿಯರ್ ಆಗ್ಬೋದು, ಮಾಸ್ಟರ್ ಆಗ್ಬೋದು. ಅದು ಇದು ಒಂದ ಜನ್ಮ ಕಣ್ಣವ್ರಿ. ಅದು ಈ ವಿದ್ಯಾಲಯದಾಗ ಓದಿದ್ರ ಸಾಧಾರಣ ಮನುಷ್ಯರಿಂದ ದೇವಾನ ದೇವತೆಯರಾಗ್ಬೋದು. ದೇವಾನ ದೇವತೆಯರಾಗಿ ಪರಮಾತ್ಮ ಮಾಡ್ತಾರೆ. ಅವ್ರನ್ನ ಏನು ಪಾಠ್ಯ ಪುಸ್ತಕ ಹಿಡ್ಕೊಂಡು ಹೋಗ್ಬೇಕಾಗಿಲ್ಲ, ಅವ್ರ ನೆನಪು ಮಾಡಿದ್ರೆ ಸಾಕು. ಅವ್ರ ನೆನಪು ಮಾಡಿದ್ರ ಸಾಧಾರಣ ಮನುಷ್ಯರಿಂದ ಲಕ್ಷ್ಮೀನಾರಾಯಣ, ರಾಧೆ ಕೃಷ್ಣ ಆಗಿ ಆಮೇಲೆ ಹೊಸ ಜಗತ್ತು ಸ್ಥಾಪನೆ ಆಗುತ್ತೆ. ಆ ಹೊಸ ಜಗತ್ತಿನಾಗ ರಾಜಯೋಗ ಕಲಿಬೇಕನ್ನ, ಅಲ್ಲಿ ಹೋಗಿ ರಾಜಯೋಗ ಕಲಿಬೇಕು. ಎಲ್ಲಿ ಓಂ ಶಾಂತಿ ಮಂದಿರ ಹತ್ರ ಇರ್ತೈತಿ ಅಲ್ಲಿ ಹೋಗಿ ಅಕ್ಕಂದ್ರನ್ನ ಭೇಟಿ ಆದ್ರೆ ಈ ಸತ್ಯ ಜ್ಞಾನ ಎಲ್ಲ ಹೇಳ್ತಾರೆ. ಏನೋ ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಫ್ರೀ ಜ್ಞಾನ ಭಗವಂತಂತ. ಇದೇನು ಬೋಧನೆ ಅಲ್ಲ, ನಿಜವಾದ ಪರಮಾತ್ಮನ ಸತ್ಯ ಜ್ಞಾನ ಇದೆ. ಇಲ್ಲಿ ನಾನು ಯಾರು ಅಂತ ಮೊದಲನೇ ಪಾಠ. ಇಲ್ಲಿ ನಮಗೆ ಪರಮಾತ್ಮ, ನಾವು ಸಂಕಟ ಹೇಳ್ಬಿಡ್ತೀವಿ, ನಮಗೆ ಪರಮಾತ್ಮ ಜ್ಞಾನ ಕೊಡ್ತಾ ಇದ್ದಾರೆ. ಒಂದು ಆತ್ಮಗಳಾಗಿರ್ತೀವಿ. ಆತ್ಮ ಯಾವ ರೂಪದಲ್ಲಿದೆ ಅಂದ್ರೆ ಜ್ಯೋತಿ ರೂಪ, ನಕ್ಷತ್ರ ರೂಪದಲ್ಲಿ ಆತ್ಮನಲ್ಲಿ ಏನಿದೆ, ಬುದ್ಧಿ ಮತ್ತು ಸಂಸ್ಕಾರ ಇದೆ. ಮನಸ್ಸು ವಿಚಾರ ಮಾಡುತ್ತೆ, ಒಳ್ಳೆ ವಿಚಾರಗಳನ್ನು ಮಾಡುತ್ತೆ, ಕೆಟ್ಟ ವಿಚಾರಗಳನ್ನು ಮಾಡುತ್ತೆ. ಈ ನಿರ್ಣಯ ತೆಗೆದುಕೊಳ್ತೀವಿ, ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತ ತಿಳ್ಕೊಳ್ತೇವೆ. ಸಂಸ್ಕಾರ ಅಂದ್ರೆ ನಾವು ಹಣೆ ಬರ, ಪಾಪ ಪುಣ್ಯಗಳ ಮೊತ್ತ ಅಥವಾ ನಸೀಬ ಅಂತ ನಾವು ಹೇಳ್ತೀವಿ.
ಹಾಗಾದ್ರೆ ಇಂಥ ಆತ್ಮ ಈ ದೇಹದ ಹಣೆಯ ಮಧ್ಯದಲ್ಲಿ ಇಟ್ಕೊಂಡು ಮನುಷ್ಯನ ಮೂಲಕ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡುತ್ತದೆ. ಇಲ್ಲಿ ನಾನು ಒಂದು ಆತ್ಮ ಅಂತ ಗೊತ್ತಾಯ್ತು. ಇಲ್ಲಿ ಪರಮಾತ್ಮ ಯಾರು, ಪರಮಾತ್ಮ ಹೇಗಿದ್ದಾರೆ ಅಂದ್ರೆ ಪರಮಾತ್ಮ ಒಂದು ದೀಪ ಜ್ಯೋತಿ ಆಗಿದ್ದಾನೆ. ಪರಮಾತ್ಮನ ಹೆಸರು ಸದಾಶಿವ, ನಿರಾಕಾರ, ಪರಮಾತ್ಮ, ಭಕ್ತ, ಯೋನಿಜ, ಅಶ್ವರಿಗೆ ಅಂತ ನಾವು ಪರಮಾತ್ಮನಿಗೆ ನಮ್ಗೆ ಏನು ಸಂಬಂಧ ಅಂತ ನಾವು ಭಕ್ತಿನಲ್ಲಿ ಹೇಳಿದ್ದೀವಿ. ತುಮೇವ ಮಾತಶ್ಚತ್ಪತ್ತ ತುಮೇವ ನಂದಿ ಸಕ ವಿದ್ಯಾಧುನಂ ತುಮೇವ ಮಮ ದೇವ ದೇವ ಅಂತ ಹೇಳ್ತೇವೆ. ಪರಮಾತ್ಮ ಈ ಸಮಯದಲ್ಲಿ ನಮಗೆ ಸರ್ವ ಸಂಬಂಧಿಯಾಗಿದ್ದಾರೆ. ಇಂಥ ಪರಮಾತ್ಮ ಎಲ್ಲಿದ್ದಾರೆ ಅಂದ್ರೆ ನಾ ತದ್ವಾಸ ಐತೆ, ನಾ ಸೂರ್ಯ, ನಾ ಶಶಾಂಕು ಅಂತ ಹೇಳ್ತಾರೆ. ಪರಮಾತ್ಮ ಎಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳ ಬೆಳಕಿಲು ಅದು ಪರಮಾತ್ಮನಿರುವಂತಹ ಸ್ಥಳ ಅಂತ ನಾವು ಹೇಳ್ತೀವಿ. ನಮ್ದು ಗಂಗಾವತಿ. ಈ ಚಿತ್ರ ಬಂದು ಸರ್ವ ಧರ್ಮದವ್ರನ್ನು ಮಾನ್ಯತೆ ಒಬ್ಬನೇ ಭಗವಂತ. ನೋಡಿ, ಸರ್ವ ಧರ್ಮದವರು ಮಾನ್ಯತೆ ಕೊಡ್ತಿದ್ದಾರೆ, ಭಗವಂತ ಒಬ್ಬನೇ ಅಂತ. ಗಾಡ್ ಇಸ್ ಲೈಟ್ ಅಂತ ಹೇಳ್ತಾರೆ ಕ್ರಿಶ್ಚಿಯನ್. ಒಂದು ಮೇಣದ ಬತ್ತಿ ಹತ್ತಿಟ್ಟು ಜ್ಯೋತಿಗೆ ಮಾನ್ಯತೆ ಕೊಡ್ತಾರೆ. ಏಕ್ ನಿರಾಕಾರ ಓಂಕಾರ ಅಂತ ಹೇಳ್ತಾರೆ ಗುರುನಾನಕ್. ಇನ್ನು ಮುಸಲ್ಮಾನರು ಹೇಳ್ತಾರೆ ಅಲ್ಲ ಏಕೈ ಅಂತ. ಭಕ್ತ ಜ್ಯೋತಿ ಸಾಕ್ಷಾತ್ಕಾರವಾಯ್ತು ಅಂತ ಹೇಳ್ತಾರೆ. ರಾಮ, ಶಂಕರ, ಕೃಷ್ಣ ಈ ತರ ಶಿವಲಿಂಗವನ್ನಿಟ್ಟು ಧ್ಯಾನ ಮಾಡ್ತಾ ಬಂದು ಸರ್ವ ಧರ್ಮದವರು ಮಾನ್ಯತೆ ಕೊಡ್ತಿದ್ದಾರೆ, ಭಗವಂತ ಒಬ್ಬನೇ ಆಗಿದ್ದಾನೆ. ದೇವನೊಬ್ಬ, ನಾಮ ಹಲವು ಅನ್ನೋ ಹಾಗೆ ನಾವು ಕಲಿತಕ್ಕಂಥ ಭಾಷೆ ಬೇರೆ, ಜಗತ್ತಿಗೆ ಪರಮಾತ್ಮ ಒಬ್ಬನೇ ಇದ್ದಾನೆ. ಇಲ್ಲಿ ನೋಡಿ, ಯದಾ ಯದಾಯಿ ಧರ್ಮಶಃ ಗ್ಲಾನಿರ್ಭವತಿ ಭಾರತ, ಅತ್ಯಾಚಾರ ಅನಾಚಾರ ಎಲ್ಲ ಜಾಸ್ತಿ ಆದ ಭಗವಂತ ಭೂಮಿ ಬರ್ತಾನೆ ಅಂತ ಕೇಳಿದ್ದೀವಿ. ಅಂತ ಪರಮಾತ್ಮ ಈಗ ಬಂದಿದ್ದಾರೆ 1937 ಇಸ್ವಿಯಲ್ಲಿ. ಇಲ್ಲಿ 89 ವರ್ಷಗಳು ನಮ್ಮ ಸಂಸ್ಥೆ ನಡೀತಾ ಇದೆ. ಪರಮಾತ್ಮ ಭೂಮಿಗೆ ಅವತರಣೆಯಾಗಿ ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡುತ್ತಿದ್ದಾರೆ ಸತ್ಯುಗವನ್ನು. ಶಂಕರನ ಮೂಲಕ ಹಳೆ ಜಗತ್ತನ್ನು ವಿನಾಶ ಮಾಡಿಸ್ತಾ ಇದ್ದಾರೆ. ವಿಷ್ಣುವಿನ ಮೂಲಕ ದೈವಿ ಗುಣಗಳನ್ನು ಜೀವನದಲ್ಲಿ ಧಾರಣೆ ಮಾಡಿಸ್ತಾ ಇದ್ದಾರೆ. ಪರಮಾತ್ಮ ಭೂಮಿಗೆ ಅವತರಣೆಯಾಗಿ ಸ್ಥಾಪನೆ, ಪಾಲನೆ, ವಿನಾಶ 3 ಕರ್ತವ್ಯ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಶಂಕರ 3ನೇ ಕಣ್ಣು ಬಿಟ್ಟ ಜಗತ್ತೆಲ್ಲ ಸುತ್ತಾಯ್ತು ಅಂತ ಕೇಳ್ತೀವಿ. 3ನೇ ಕಣ್ಣು ಇರ್ತಕ್ಕಂಥ ವ್ಯಕ್ತಿನೂ ಇಲ್ಲ, ಕಣ್ಣು ಬಿಡ್ತಕ್ಕಂಥ ಜಗತ್ತೂ ಇಲ್ಲ. ಹೆಂಗೆ ವಿನಾಶ ಹೊಂದುತ್ತೆ ಅಂದ್ರೆ ಪ್ರಳಯಗಳಿಂದ, ಪ್ರವಾಹಗಳಿಂದ, ಭೂಕಂಪನಗಳಿಂದ, ಬೆಂಕಿಯ ಮಳೆಗಳಿಂದ, ಅನೇಕ ರೋಗ ರುಜಿನಗಳಿಂದ, ಬಾಂಬ್ಸ್ಗಳಿಂದ ನಮ್ಮ ಎಲ್ಲಾ ಜಗತ್ತುಗಳು ವಿನಾಶ ಹೊಂದಿ ನಮ್ಮ ಭಾರತ ಭೂಮಿ ಒಂದೇ ಉಳಿಯುತ್ತೆ. ಪರಮಾತ್ಮ ಭೂಮಿಗೆ ಅವತರಣೆ ಆಗಿರೋದೇ ಅನೇಕ ಧರ್ಮಗಳ ವಿನಾಶ, ಒಂದು ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡೋದು. ಇಂಥ ಒಂದು ಧರ್ಮ ಸ್ಥಾಪನೆ ಆಗುತ್ತೆ, ಅದು ನಮ್ಮ ಭಾರತ ಭೂಮಿಯಲ್ಲಿ. ಪುನಃ ನಮ್ಮ ಭಾರತ ಭೂಮಿ ದೇವಿ ದೇವತೆಗಳ ರಾಜ್ಯವನ್ನು ನಾವು ಮುಂದೆ ನೋಡ್ತೀವಿ. ವಿಜಯಲಕ್ಷ್ಮಿ ಈ ಒಂದು ಕಲ್ಪದ 5000 ವರ್ಷ 84 ಜನ್ಮ ಪಾತ್ರ ಮಾಡ್ತಾರೆ. ಇದು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಹೆಂಗ ವಾರಗಳ ಕಳೆದಿಂದ ವಾರಗಳ ಬಂದೇ ಬರ್ತವೆ, ವರ್ಷಗಳು ಕಟ್ತವ. ಅದೇ ರೀತಿ ಇದು ಸಹ 5000 ವರ್ಷಗೊಮ್ಮೆ ಪುನರಾವರ್ತನೆ ಆಗ್ತಾನೆ ಇರ್ತದೆ. ಇದು ಸತ್ಯಯುಗ, ಇದು ಬಂಗಾರದ ಯುಗ ಅಂತ ಹೇಳ್ತಾರೆ. ಇಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯಭಾರ ಮಾಡ್ತಾರೆ. ಇದು ತ್ರೇತಾಯುಗ, ಇದು ಬೆಳ್ಳಿ ಯುಗ ಅಂತ ಹೇಳ್ತಾರೆ. ಇದು ರಾಮ ಸೀತೆ ರಾಜ್ಯಭಾರ ಮಾಡ್ತಾರೆ. ಇದು ದ್ವಾಪರ ಯುಗದಲ್ಲಿ ಧರ್ಮಸ್ಥಾಪಕರು ಬಂದು ಇದು ತಾಮ್ರದ ಯುಗ ಅಂತ ಹೇಳ್ತಾರೆ. ನಂತರ ಕಲಿಯುಗದ ಹಂತದಲ್ಲಿ ಬಂದು ಪರಮಾತ್ಮ ಭೂಮಿಗೆ ಅವತರಣೆಯಾಗಿ ನಮ್ಮಲ್ಲಿರುವಂತಹ ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರ, ಈರ್ಷೆ, ದ್ವೇಷ, ಹೊಟ್ಟೆ ಕಿಚ್ಚನ್ನ ಎಲ್ಲನ್ನ ತೆಗೆದು ನಮ್ಮ ದೈವಿ ಗುಣಗಳನ್ನ ಮತ್ತೆ ನಮಗೆ ಕೊಟ್ಟು ಪುನಃ ಮತ್ತೆ ನಮಗೆ ಸತ್ಯಯುಗಕ್ಕೆ ಕಳಿಸ್ತಾ ಇದ್ದಾರೆ ಭಗವಂತ. ನನ್ನ ಹೆಸರು ನಾಗರತ್ನ ಅಂತ, ನಮ್ಮ ಊರ ಹೆಸರು ಕಾರ್ಯಕ್ರಮ. ಇದು ರಾಜಯೋಗ ಶಿಕ್ಷಣದಿಂದ ನಮಗೆ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಆತ್ಮಾಗಿ ಪರಮಾತ್ಮ ನೆನಪು ಮಾಡೋದು. ಮನುಷ್ಯರು ನೆನಪು ಮಾಡೋದ್ರಿಂದ ನಮಗೆ ದುಃಖ, ಅಶಾಂತಿ ಸಿಗುತ್ತೆ. ಎಲ್ಲ ಸಿಗೋದ್ರಿಂದ ನಮ್ಗೆ ಏನಾಗುತ್ತೆ, ಮನುಷ್ಯರಿಂದ ಏನು ಸಿಗೋದಿಲ್ಲ, ಎಲ್ಲ ಭಗವಂತನಿಂದ ಸಿಗುತ್ತೆ ನಮಗೆ. ನೋಡಿ, ಮನುಷ್ಯರನ್ನ ಜಾಸ್ತಿ ನೆನಪು ಮಾಡ್ತೀವಿ, ವಸ್ತು ವೈಭವ ನೆನಪು ಮಾಡ್ತೀವಿ. ಮನುಷ್ಯನಿಗೆ ಇವತ್ತು ನಮ್ಗೆ ಏನು ಬೇಕಂದ್ರೆ ಸಿಗ್ಲಿಲ್ಲದ್ರೆ ನಾಳೆ BP, ಶುಗರ್ ಬಂದ್ಬಿಡ್ತಾವೆ, ಹೌದಿಲ್ಲ? ಅದು ಪರಮಾತ್ಮನಿಂದ ನಮಗೆ ಶಾಂತಿ, ಸುಖ, ನೆಮ್ಮದಿ ಎಲ್ಲ ಸಿಗುತ್ತೆ. ನಾವು ಸತ್ತಾಗ ಇವು ನಮ್ಮಿಂದ ಬರ್ತದೆ, ಹೌದಿಲ್ಲ? ಈಗ ನಾವು ಸತ್ತಾಗ ಮನೆ, ವೈಭವ, ಬಂಗಾರ ಇವೇನು ನಮ್ಮಿಂದ ಬರೋದಿಲ್ಲ, ಯಾರು ನಮ್ಮಿಂದ ಬರೋದಿಲ್ಲ, ಎಲ್ಲ ಬಿಟ್ಟು ಹೋಗದೆ, ಹೌದಿಲ್ಲ? ಇದು ಜಗತ್ತಿನ ನೇಮ. ಈ ಜಗತ್ತಿನ ನಾವು ಪಾತ್ರ ಮಾಡಕ್ ಬಂದಿದ್ದು ಪಾತ್ರ ಮುಗಿಸ್ಬೇಕು, ಹೋಗ್ಬೇಕು. ಯಾವುದೇನು ಕಟ್ಟಿಕೊಂಡು ಸಾಯೋದಿಲ್ಲ. ಎಲ್ಲ ರೀತಿಯಿಂದ ಒಳ್ಳೆ ರೀತಿಲಿಂದ ಬದುಕಬೇಕು, ಒಳ್ಳೆ ರೀತಿಲಿಂದ ಜೀವನ ಮಾಡಬೇಕು. ಯಾರಿಗೆ ಕಷ್ಟ ಕೊಡಬಾರ್ದು, ಯಾರಿಗೂ ನೋವು ಕೊಡಬಾರ್ದು. ಪರಮಾತ್ಮ ನಮಗೆ ಇದು ಕಲೆ ಕಲಿಸ್ಕೊಡ್ತಾರೆ. ಒಳ್ಳೇದು ಮಾಡಿ, ಕೆಟ್ಟದ್ದು ಮಾಡಬಾರ್ದು. ಯಾರು ಒಳ್ಳೇದು ಮಾಡ್ತಾರೆ ಒಳ್ಳೆ ಜನ್ಮ ಪಡಿತಾರೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಜನ್ಮ ಪಡಿತಾರೆ ಅಂತ ಪರಮಾತ್ಮ ನಮಗೆ ಕಲೆ ಕಲಿಸ್ತಾರೆ. ಒಳ್ಳೆ ದಾರಿಯನ್ನು ಕಲಿಸ್ಕೊಡ್ತಾರೆ, ಒಳ್ಳೆ ರೀತಿಲಿಂದ ಬದುಕಂತ ಕಲಿಸ್ಕೊಡ್ತಾರೆ.